ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ತುಂಬ ದಿನ ಆದಮೇಲೆ ನಾನು ವರ್ಕೌಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವರ್ಕೌಟ್ ಫುಲ್ ಹೋಲ್ ಬಾಡಿ ವರ್ಕೌಟ್. ಜಸ್ಟ್ ಪ್ರತಿ ದಿವಸ ನೀವು 10 ಮಿನಿಟ್ಸ್ ಟೈಮ್ ಕೊಡಿ ಸಾಕು. ಇದು ಪವರ್ಫುಲ್ ವರ್ಕೌಟ್ ಅಂತಲೇ ಹೇಳ್ತೀನಿ. ಪವರ್ಫುಲ್ ಅಂದ ತಕ್ಷಣವೇ ತುಂಬ ಕಷ್ಟದ ಏನೂ ಇಲ್ಲ, ನಿಂತ್ಕೊಂಡೇ ಮಾಡುವಂಥದ್ದು ಆ್ಯಂಡ್ ಯಾರು ಬೇಕಾದರೂ ಮಾಡೋ ಅಂಥದ್ದು. ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನಿಮ್ಮ ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ, ಆರ್ಮ್ ಫ್ಯಾಟ್ ಕಡಿಮೆ ಆಗುತ್ತೆ, ಥೈ ಫ್ಯಾಟ್ ಕಡಿಮೆ ಆಗುತ್ತೆ. ಆ್ಯಂಡ್ ನಿಮ್ಮ ಲವ್ ಹ್ಯಾಂಡಲ್ಸ್ ಅಂತ ಹೇಳ್ತೀವಿ, ಈ ಕಡೆ ಟೈರ್ ಅಂತ ಹೇಳ್ತೇವಲ್ಲ, ಸೊ ಅದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ವೆಟ್ಟಿಂಗ್ ಕೂಡ ಆಗುತ್ತೆ. ಓಕೆ, ಸೊ ಈ ವರ್ಕೌಟ್ ಆದ್ಮೇಲೆ ಮತ್ತೆ ಇನ್ನೇನು ಮಾಡಬೇಕು ಅಂತಲೂ ಹೇಳ್ತೀನಿ ನಾನು. ಸೊ ಬನ್ನಿ, ಜಸ್ಟ್ 10 ಮಿನಿಟ್ಸ್ ಎವ್ರಿ ಡೇ 10 ಮಿನಿಟ್ಸ್ ಟೈಮ್ ಕೊಡಿ ಆ್ಯಂಡ್ ನೋಡಿ 15 ಡೇಸ್ನಲ್ಲಿ ನಿಮ್ಮ ಬಾಡಿ ಯಾವ ರೀತಿ ಆಗಿರುತ್ತೆ ಅಂತ. ನೀವು ನಿಮ್ಮ ಡಿಸೈರ್ಡ್ ಬಾಡಿ ಶೇಪಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ರೆ ಈ 10 ಮಿನಿಟ್ಸ್ ವರ್ಕೌಟ್ ಮಾಡಿ. ಆ್ಯಂಡ್ ಈಚ್ ವರ್ಕೌಟ್ 40 ಸೆಕೆಂಡ್ಸ್ ಇರುತ್ತೆ. 40 ಸೆಕೆಂಡ್ಸ್ ವರ್ಕೌಟ್ ಮಾಡಬೇಕಾಗುತ್ತೆ ಆ್ಯಂಡ್ 20 ಸೆಕೆಂಡ್ಸ್ ರೆಸ್ಟ್ ತಗೋಣ. ಓಕೆ, ಸೊ ನನ್ನ ಜೊತೆಲೇ ನೀವು ಕೂಡ ಸ್ಟಾರ್ಟ್ ಮಾಡಿ. ಸೊ ಲೆಟ್ಸ್ ಬಿಗಿನ್.
ಮಿನಿಟ್ಸ್ ವರ್ಕೌಟ್. ಇದನ್ನು ಪ್ರತಿ ದಿವಸ ಮಾಡಿ. ಆಮೇಲೆ ನೋಡಿ ನಿಮ್ಮ ವೇಟ್ ಯಾವ ರೀತಿ ಗ್ರ್ಯಾಜುಲಿ ಕಡಿಮೆ ಆಗ್ತಾ ಬರುತ್ತೆ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇಲ್ಲಿ ನೋಡಿ ಸ್ವೆಟಿಂಗ್ ಫುಲ್ ತುಂಬ ಸಖತ್ತಾಗಿರೋ ಸ್ವೆಟಿಂಗ್ ಕೂಡ ಕೊಡುತ್ತೆ. ಜಸ್ಟ್ 10 ಮಿನಿಟ್ಸ್ ಟೈಮ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಬಾಡಿ ಒಳ್ಳೆ ಶೇಪಿಗೆ ಬರೋದನ್ನು ನೋಡಿ. ಆ್ಯಂಡ್ ಈಗ ಹೇಳ್ತೀನಿ ಮೇನ್ ಇಂಪಾರ್ಟೆಂಟ್, ಈ ವರ್ಕೌಟ್ ಫಸ್ಟ್ ಟೈಮ್ ಮಾಡಿದಾಗ ಫಸ್ಟ್ ಡೇ ಮಾಡ್ತೀರಾ, ನೆಕ್ಸ್ಟ್ ಡೇಯಿಂದ ನಿಮಗೆ ತೊಡೆ ನೋವು ಬರೋದು ಈ ರೀತಿ ಬರ್ತಾ ಇರುತ್ತೆ, ಕಾಲು ನೋವು ಬರೋದು ಅದು ಕಾಮನ್, ಅದು ಮಸಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ಸೊ ನೋವು ಬಂತು ಅಂದರೆ ನಿಮ್ಮ ಮಸಲ್ಸ್ಗೆ ಅಲ್ಲಿ ಈ ವರ್ಕ್ ಆಗ್ತಿದೆ ಅಂತಲೇ ಅರ್ಥ. ಸೊ ಇದನ್ನು ಇಲ್ಲೇ ಗಿವ್ ಅಪ್ ಮಾಡೋದಕ್ಕೆ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ. 10 ನಿಮಿಷ ಆಗಲ್ವಾ, ಅಟ್ಲೀಸ್ಟ್ 5 ಮಿನಿಟ್ಸ್ ಮಾಡಿ. 1 2 to 3 ಡೇಸ್ 5 ಮಿನಿಟ್ಸ್ ಮಾಡಿ. ಅಕಸ್ಮಾತ್ ನಿಮಗೆ ಜಾಸ್ತಿ ಪೇಯ್ನ್ ಇದ್ದರೆ ಆಮೇಲೆ ಮತ್ತೆ 10 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. ಒಂದು 3 to 4 ಡೇಸ್ ನಿಮ್ಮ ಬಾಡಿ ಮಸಲ್ಸ್ ಇದೆಲ್ಲವೂ ಈ ವರ್ಕೌಟಿಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಬಟ್ ನೋವಾಯಿತು ಇಲ್ಲ ನಾನು ಬೇಡ ಅಂತ ಇದನ್ನು ಬಿಡೋದಕ್ಕೆ ಹೋಗಬೇಡಿ. ನಾನು ಸ್ಟಾರ್ಟಿಂಗ್ ಫಸ್ಟ್ ಎಕ್ಸಸೈಸ್ ಮಾಡಿದಾಗ 2 ಡೇಸ್ ಗ್ಯಾಪ್ ತಗೊಂಡಿದ್ದೆ, ಆಮೇಲೆ ಮತ್ತೆ ಡಿಮೋಟಿವೇಟ್ ಆಗಿದ್ದೆ. ಇಲ್ಲ ಸ್ವಲ್ಪ ಮಸಲ್ಸ್ ಕ್ರ್ಯಾಂಪ್ ಬರುತ್ತೆ ಅಂತ, ಸ್ವಲ್ಪ ಬರುತ್ತೆ ಅಷ್ಟೊಂದೇನು ಬರಲ್ಲ. ಮತ್ತೆ 2 ಡೇಸ್ ಆದಮೇಲಿಂದ ಈಗ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಷ್ಟಾಗುತ್ತೆ ಅಷ್ಟು ಮಾಡಿ. ಸ್ಟಾರ್ಟಿಂಗ್ ನೀವು 10 ಮಿನಿಟ್ಸ್ ಕಂಪ್ಲೀಟ್ ಮಾಡ್ತೀರಾ ಅಂತ ಗೊತ್ತು, ಆಮೇಲಿಂದ ನೀವು 5 ಮಿನಿಟ್ಸ್ ಮಾಡಿ, 8 ಮಿನಿಟ್ಸ್ ಮಾಡಿ. ಬಟ್ ಜಸ್ಟ್ 2 to 3 ಡೇಸ್ 5 ಮಿನಿಟ್ಸ್ ಆರ್ 8 ಮಿನಿಟ್ಸ್ ಮಾಡಿ. ಅದಾದಮೇಲೆ ಮತ್ತೆ 10 ಮಿನಿಟ್ಸ್ 10 ಮಿನಿಟ್ಸ್ 10 ಮಿನಿಟ್ಸ್ 15 to 20 ಡೇಸ್ ಇದನ್ನು ರೆಗ್ಯುಲರಾಗಿ ಮಾಡ್ತಾ ಬನ್ನಿ. ಆಮೇಲೆ ನೋಡಿ ನಿಮ್ಮ ಬಾಡಿ ಯಾವ ರೀತಿ ಆಗಿರುತ್ತೆ ಅಂತ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ವಂಡರ್ಫುಲ್ ವಿಡಿಯೋನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ಫಿಟ್ ಆಗಿರಿ, ನಗ್ನಗ್ತಾ ಇರಿ. ಆ್ಯಂಡ್ ಯಾರಿಗೂ ಏನು ಆಗೋದು ಬೇಡ, ದೇವ್ರು ಎಲ್ಲರಲ್ಲೂ ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.